Brought to you by Vigard. ಸೋನಿಯಾ ಗಾಂಧಿ ಅವರು ಏನು ಹೇಳಿದ್ರಿ? ಒಂದು ಹನಿ ನೀರು ನೋಡ್ರಿ, ನಮ್ಮ ಕೇಂದ್ರ ಸರ್ಕಾರದಿಂದ 100% ನಾವು ಮಾಡ್ತೀವಿ. ಅದರಲ್ಲಿ ಏನೋ ಕ್ಲಿಯರೆನ್ಸ್ ನೋಡ್ರಿ, ಎಷ್ಟೋ ಕ್ಲಿಯರೆನ್ಸ್ಗಳು ಇಂಥವು. ಕೆಲವೊಂದಂತರೂ ಕ್ಲಿಯರೆನ್ಸ್ ಇಲ್ಲಾರ್ದನ ಕೆಲವೊಂದು ಕೆಲಸಗಳು ಮಾಡ್ಯಾರ, ಅದನ್ನೂ ನಡೆದ. ನಮ್ಮ ತುಳಿದಿಲ್ಲ. ಅದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಕಂಟಿನ್ಯೂ ಆಗಿ ನಮ್ಮ ಬಿಜೆಪಿ ಅವರು ಕಂಟಿನ್ಯೂ ಫಾಲೋ ಅಪ್ ಮಾಡ್ಲಕತ್ತಾರ. ನೋಡಿ, ಈ ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್ ಸಮಸ್ಯೆ ಸುಪ್ರೀಂ ಕೋರ್ಟ್ನಾಗ ನಮ್ದೇ ಒಂದು ಕಾರ್ಖಾನೆ ಇದೇ ಸಮಸ್ಯೆ ಬಂದು ನೀನು ನಿಂತೈತಿ. ಕಾರ್ಖಾನೆ ರೆಡಿ ಆಗೈತಿ. ಅಲ್ಲಿ ಒಬ್ರು ಯಾವನೋ ಒಬ್ಬ NGO ಹೋಗಿ ಸ್ಟೇ ತೊಗೊಂಡು ನಾನು ಈಗ ನಾವು ಏನೂ ಮಾಡಕ್ ಬರ್ದಿಲ್ಲ. ಚಾಲೂ ಮಾಡ್ಬೇಕಂದ್ರೆ ಕೋರ್ಟ್ನಾಗ ಅದು ಕ್ಲಿಯರ್ ಆಗ್ಬೇಕು. ಈ ನಾಳೆ ನಾಡ್ದು ಅದು ಕೇಸ್ ಐತಿ. ಕೆಲವೊಂದು ಏನಾಗ್ತಾವ್ರಿ, ಏನು ಈ NGOಗಳದಾವಲ್ಲ ದೇಶನಾಗ, ಅವ್ರು ಏನೇನೇನೋ ಒಂದು ಹಾಕಿ ಇಟ್ಟಿರ್ತಾರೆ. ಆ ಭಯನೇ ಇಲ್ಲ ಅಂದಮೇಲೆ ರಾಜ್ಯಪಾಲರ ಜವಾಬ್ದಾರಿ ಆಗ್ತದೆ. ಇದ್ರ ಬಗ್ಗೆ ಸರ್ಕಾರ ಸಂಪೂರ್ಣ ಕೇಂದ್ರ ಸರ್ಕಾರಕ್ಕೆ ಈ ಒಂದು ವರದಿ ಕೊಡೋದ್ರ ಮೂಲಕ ಇದೇ ರೀತಿ ಚುನಾವಣೆ ಆಗೋದ್ರಾಗ ಇನ್ನ ಎಷ್ಟು ಕೊಲೆ ಆಗ್ತಾವು, ಇನ್ನ ಎಷ್ಟು ಬಿಜೆಪಿ ಕಾರ್ಯಕರ್ತನ ಹಿಂದೂ ಕಾರ್ಯಕರ್ತರನ್ನ ಬೆದರಿಸ್ತಾರೋ ಅಂದ್ರೆ ಒಂದು ಕಡೆ ಅವ್ರಿಗೆ ಸಂಪೂರ್ಣ ಕಾಂಗ್ರೆಸ್ನ ಹತಾಶೆ ಆಗಿದ್ದಾರೆ. ಲೋಕಸಭೆಯಲ್ಲಿ ಗೆಲ್ಲದೆ ಇದ್ರೆ ಅವರ ಕುರ್ಚಿ ಹೋಗ್ತದೆ ಸಿದ್ದರಾಮಯ್ಯನವ್ರಿಗೆ, ಇವ್ರ ಕುರ್ಚಿ ಹೋಗ್ಲೈತ್ರೆ DK ಶಿವಕುಮಾರ್. ಇವರಿಬ್ಬರ ಹೊಡೆದಾಟದಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹೇಳ್ತಾರೆ. DK ಶಿವಕುಮಾರ್ ಬಹಳ ಒಳ್ಳೆಯ ಒಂದು ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಎಲ್ಲಿದೆ? ಎಷ್ಟು ಪ್ರಕರಣಗಳಾಗ್ತಾ ಇವೆ? 48 ಗಂಟೆಯಲ್ಲಿ 8 ಕೊಲೆಗಳು, ಅದು ನಿರಂತರ ನಡೆದೇ ಬಿಟ್ಟಿದೆ. ಇವತ್ತು ನೋಡ್ರಿ, ನಿನ್ನೆ ಪ್ರಕರಣನೇ. ಇದನ್ನ ತಕ್ಷಣ ಅದು ಏನೇನು ಎಲ್ಲಾನು ಅಲ್ಲೇ ಸುಪ್ರೀಂ ಕೋರ್ಟ್ ಒಂದ್ ಕಡೆ ಹೇಳಿದೆ, ರೂಲಿಂಗ್ ಇದೆ. 3 ತಿಂಗಳೊಳಗಾಗಿ ಇಂಥ ಪ್ರಕರಣಗಳಲ್ಲಿ ಎಲ್ಲ ರೀತಿಯ ಇದಾಗಿ ತೀರ್ಪು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಂತೇಳಿ ಈ ರಾಜ್ಯ ಸರ್ಕಾರ ಇವತ್ತು ನೀನು ಹೇಳಿದ್ದಾರೆ. ನಮ್ಮ ಸಂತೋಷ್ ಲಾಡ್ ಅವರು, ನಾವು ಎನ್ಕೌಂಟರ್ ಮಾಡುವಂಥದ್ದಕ್ಕೆ ಅನಿವಾರ್ಯ ಆಗ್ತದೆ. ಮಾಡಿ ತೋರಿಸ್ವಿ. ಎನ್ಕೌಂಟರ್ ಮಾಡಿಸ್ರಿ ಒಂದರೆ ಅವ್ರು ಯಾರ ಮನೆ ಇದೆ ಅವ್ರನ್ನ ಬುಲ್ಡೋಸರ್ ಹಚ್ಚ್ರಿ. ನಿಮ್ಮ ಸರ್ಕಾರ ಜಾತ್ಯತೀತ ಐತಲ್ಲ, ಇವತ್ತು ನಮ್ಮ ಒಂದು ಹೆಣ್ಮಗಳಿಗೆ ಹಿಂಗಾಗಿದ್ದೆಲ್ಲ ನೀವು ತೋರಿಸ್ರಿ. ನೀವು ಜಾತ್ಯತೀತ ಅಂದ್ರೆ ಬರೀ ಮುಸ್ಲಿಮ್ರ ಪರವಾಗಿಲ್ಲ, ಎಲ್ಲ ಪೂರ್ಣ ಎಲ್ಲ ಸಮುದಾಯಗಳ ಪರವಾಗಿ ಸರ್ಕಾರ ಇರ್ಬೇಕು ಹೊರತು ಬರೀ ಮುಸ್ಲಿಮ್ರ ಪರವಾಗಿ ಇದ್ರೆ ಅದೇ ಒಂದು ಜಾತ್ಯತೀತ ಆಗೋದಿಲ್ಲ. ಸಂತೋಷ್ ಲಾಡ್ ಅವ್ರು ಹೇಳ್ದಂಗೆ ಸರ್ಕಾರ ನಡೀಲಿ, ಅವರೇ ಮಾಡಿ ತೋರಿಸ್ಲಿ. ಸಂತೋಷ್ ಲಾಡ್ ಅವ್ರು ಬಹಳ ದೊಡ್ಡ ದೊಡ್ಡ ನರೇಂದ್ರ ಮೋದಿ ಅವ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ. ಈ ಉಸ್ತುವಾರಿ ಸಚಿವರಿದ್ದಾರೆ, ಆದೇಶ ಕೊಡ್ಲಿ, ಮುಖ್ಯಮಂತ್ರಿಗೆ ಹೇಳಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ಸಿನ ಕಾರ್ಪೊರೇಟರ್, ಬಿಜೆಪಿ ಅಂತರಲ್ಲ. ಕನಿಷ್ಠ ಒಬ್ಬ ಮುಖ್ಯಮಂತ್ರಿ, ಹೋಮ್ ಮಿನಿಸ್ಟರ್ ತಮ್ಮ ಕಾರ್ಪೊರೇಟರ್ಗೆ ಏನಾಯ್ತು ಏನಿಲ್ಲ ಸಾಂತ್ವನ ಹೇಳಿ. ಇಷ್ಟು ಸೌಜನ್ಯ ಇಲ್ಲ ಅಂದ್ರೆ ಇವ್ರಿಗೆ ಫೋನ್ ಹಚ್ಚಿದ್ರೆ ಮತ್ತೆ ಅದು ಮುಸ್ಲಿಮರಲ್ಲಿ ತಪ್ಪು ತಿಳ್ಕೋತಾರ ಅನ್ನುವಂಥ ಒಂದು ಏನು ವಾತಾವರಣ ತಯಾರಾಗಿದೆ. ಇದು ಈ ಸರ್ಕಾರ ಇದೇ ರೀತಿ ಮುಂದುವರೆದ್ರೆ ಈ ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆ ಮಾಡೋರು ಯಾರು ಅಂತ ದೊಡ್ಡ ಯಕ್ಷ ಪ್ರಶ್ನೆ ನಮ್ಮ ಮುಂದೆ. Brought to you by Vigard.